टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಅಮೆರಿಕ ಯುದ್ಧಕ್ಕೆ ಎಂಟ್ರಿ ಕೊಟ್ಟಿದ್ದೆ ತಡ ಈಗ ಜಗತ್ತು ವಿಶ್ವ ಯುದ್ಧದ ಆತಂಕದಲ್ಲಿದೆ. ಯಾಕಂದ್ರೆ ಇರಾನ್ ತನ್ನ ಬಳಿ ಇರುವಂತಹ ಅತ್ಯಂತ ಪ್ರಬಲ ಅಸ್ತ್ರ ಹೊರ್ಮಾಜ್ ಜಲಸಂಧಿಯನ್ನು ಬಂದ್ ಮಾಡಿ ಅಮೆರಿಕಕ್ಕೆ ಪಾಠ ಕಲಿಸಲು ಮುಂದಾಗಿದೆ. ಈ ಹೊರ್ಮಾಜ್ ಜಲಸಂಧಿ ಅಮೆರಿಕಕ್ಕೆ ಅತಿ ಮುಖ್ಯ ಯಾಕೆ, ಏನಿದರ ಮಹತ್ವ, ಬನ್ನಿ ರಿಪೋರ್ಟ್ ನೋಡೋಣ. ಇಸ್ರೇಲ್ ಇರಾನ್ ನಡುವಿನ ಕದನಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿರೋದು ಪರಿಸ್ಥಿತಿಯನ್ನ ವಿಕೋಪಕ್ಕೆ ತಳ್ಳಿದೆ. ಅಮೆರಿಕ ತನ್ನ 3 ಪರಮಾಣು ಬಂಕರ್ಗಳನ್ನು ಧ್ವಂಸಗೊಳಿಸಿರೋದು ಇರಾನ್ ಕೋಪ ನೆತ್ತಿಗೇರುವಂತೆ ಮಾಡಿದೆ. ಈ ದಾಳಿಗೆ ಪ್ರತೀಕಾರವೆಂಬಂತೆ ಇರಾನ್ ಆರ್ಥಿಕವಾಗಿ ಹೊಡೆತ ನೀಡುವ ಬಹುದೊಡ್ಡ ನಿರ್ಧಾರವನ್ನೇ ಕೈಗೊಂಡಿದೆ. ಹೊರ್ಮುಜ್ ಜಲಸಂಧಿ ಮುಚ್ಚಲು ಇರಾನ್ ಪ್ಲಾನ್. ಜಾಗತಿಕ ತೈಲ ಪೂರೈಕೆ ಮೇಲೆ ಗಂಭೀರ ಪರಿಣಾಮ ಫಿಕ್ಸ್. ತನ್ನ ದೇಶದಿಂದ ದಕ್ಷಿಣ ಏಷ್ಯಾ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ತೈಲ ಪೂರೈಕೆಯಾಗುವ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಲು ಇರಾನ್ ನಿರ್ಧರಿಸಿದೆ. ನಿನ್ನೆ ಇರಾನ್ ಸಂಸತ್ತಿನಲ್ಲಿ ಈ ಕುರಿತಾದ ನಿರ್ಣಯವನ್ನು ಮಂಡಿಸಿದ್ದು ಅನುಮೋದನೆ ನೀಡಲಾಗಿದೆ. ಇರಾನ್ನ ಸರ್ವೋಚ್ಚ ರಾಷ್ಟ್ರೀಯ ಭದ್ರತಾ ಮಂಡಳಿ ಈ ನಿರ್ಧಾರಕ್ಕೆ ಅಂತಿಮ ಮುದ್ರೆ ಒತ್ತೋದು ಮಾತ್ರ ಬಾಕಿ ಇದೆ. ಇರಾನ್ ರಾಷ್ಟ್ರೀಯ ಭದ್ರತಾ ಮಂಡಳಿ ಮೇಜರ್ ಜನರಲ್ ಕೌಸರಿ ಇದನ್ನ ಖಚಿತಪಡಿಸಿದ್ದಾರೆ. ಏನಿದು ಹೊರ್ಮುಜ್ ಜಲಸಂಧಿ ಬಂದ್ ಆದರೆ ಏನು ಪರಿಣಾಮ? ಯಾವುದೇ 2 ದೊಡ್ಡ ಭೂಖಂಡಗಳನ್ನು ಬೇರ್ಪಡಿಸುವ ಕಿರಿದಾದ ಜಲಮಾರ್ಗವನ್ನು ಜಲಸಂಧಿ ಎಂದು ಕರೆಯುತ್ತಾರೆ. ಕೆಲವೊಮ್ಮೆ 2 ಮಹಾಸಮುದ್ರಗಳನ್ನು ಒಂದುಗೂಡಿಸುವ 2 ದೇಶಗಳ ಗಡಿಯನ್ನ ಜಲಸಂಧಿಗಳೆಂದು ಕರೆಯಲಾಗುತ್ತೆ. ಹೊರ್ಮುಜ್ ಜಲಸಂಧಿ ಇರಾನ್ ಹಾಗೂ ಅದರ ದಕ್ಷಿಣ ಭಾಗದಲ್ಲಿರುವ ಒಮನ್ ದೇಶಗಳ ನಡುವೆ ಇದೆ. 33 ಕಿಲೋಮೀಟರ್ ಅಗಲವಿರುವ ಕಿರಿದಾದ ಚಾನಲ್ ಪರ್ಷಿಯನ್ ಕೊಲ್ಲಿ ಒಮನ್ ಕೊಲ್ಲಿಯನ್ನ ಸಂಪರ್ಕಿಸುತ್ತದೆ. ಅರೇಬಿಯನ್ ಸಮುದ್ರಕ್ಕೆ ಹೋಗಲು ಇರುವ ಏಕೈಕ ಮಾರ್ಗ ಹೊರ್ಮುಜ್ ಜಲಸಂಧಿ. ಇದು ಪನಾಮಾ ಕಾಲುವೆ ಅಥವಾ ಸೂಯಜ್ ಕಾಲುವೆಗಳಂತೆ ಮನುಷ್ಯ ನಿರ್ಮಿತ ಜಲಸಂಧಿಯಲ್ಲ, ನೈಸರ್ಗಿಕವಾದದ್ದು. ಇರಾನ್ನ ಈ ಜಲಸಂಧಿ ಮೂಲಕವೇ ಇರಾಕ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕುವೈತ್, ಬಹರೇನ್, ಕತಾರ್ ರಾಷ್ಟ್ರಗಳು ಜಗತ್ತಿನ ಇನ್ನಿತರ ರಾಷ್ಟ್ರಗಳಿಗೆ ಕಚ್ಚಾ ತೈಲೋತ್ಪನ್ನಗಳನ್ನು ಸಾಗಿಸುತ್ತವೆ. ಇರಾನ್ ಜಲಸಂಧಿ ಮೂಲಕ ಅರಬ್ಬಿ ಸಮುದ್ರವನ್ನು ಪ್ರವೇಶಿಸಿ ಆನಂತರ ಹಿಂದೂ ಮಹಾಸಾಗರವನ್ನು ಪ್ರವೇಶಿಸಿ ಜಗತ್ತಿನ ನಾನಾ ರಾಷ್ಟ್ರಗಳಿಗೆ ತಲುಪುತ್ತವೆ. ಅಮೆರಿಕಾಗಿಂತ ಹೆಚ್ಚಾಗಿ ಏಷ್ಯಾ ರಾಷ್ಟ್ರಗಳಿಗೆ ಹೊಡೆತ. ಭಾರತದಲ್ಲೂ ಪೆಟ್ರೋಲ್ ಡೀಸೆಲ್ ದರ ಗಗನಕ್ಕೇರುವ ಸಾಧ್ಯತೆ. ಜಗತ್ತಿನಲ್ಲಿ ಉತ್ಪಾದನೆಯಾಗುವ 20% ಕಚ್ಚಾ ತೈಲ ಇದೇ ಹೊರ್ಮುಜ್ ಜಲಸಂಧಿಯ ಮೂಲಕವೇ ಸಾಗಾಣಿಕೆಯಾಗುತ್ತದೆ. ಜಾಗತಿಕ ತೈಲ ಪೂರೈಸುವ 20-25% ಹಡಗುಗಳು ಈ ಮಾರ್ಗವಾಗಿ ಸಾಗುತ್ತವೆ. ಹೀಗಾಗಿ ಈ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದ್ದೇ ಆದರೆ ಜಾಗತಿಕವಾಗಿ ತೈಲ ಪೂರೈಕೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಲಿದೆ. ಇಂತಹ ನಿರ್ಧಾರದಿಂದ ದೊಡ್ಡಣ್ಣ ಅಮೆರಿಕಾಗಿಂತ ಹೆಚ್ಚಾಗಿ ಏಷ್ಯಾ ರಾಷ್ಟ್ರಗಳಿಗೆ ಹೊಡೆತ ಬೀಳಲಿದೆ. ಯಾಕಂದ್ರೆ ಭಾರತ ತೈಲ ಮತ್ತು ಅನಿಲ ಪೂರೈಕೆಗಾಗಿ ಹೆಚ್ಚಾಗಿ ಮಧ್ಯಪ್ರಾಚ್ಯವನ್ನೇ ಅವಲಂಬಿಸಿದೆ. ಇದೇ ಜಲಸಂಧಿ ಮಾರ್ಗದಿಂದಲೇ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಂದ ಭಾರತಕ್ಕೆ ತೈಲ ಮತ್ತು ಅನಿಲ ಪೂರೈಕೆಯಾಗೋದು. ಈ ಸಮುದ್ರ ಮಾರ್ಗದಲ್ಲಿ ಸರಕು ಸಾಗಾಣಿಕೆಗೆ ಸ್ವಲ್ಪವೇ ಅಡಚಣೆಯಾದರೂ ಏಷ್ಯಾದ ರಾಷ್ಟ್ರಗಳ ಮೇಲೆ ಪರಿಣಾಮ ಬೀರುತ್ತೆ. ಕೆಲವೇ ದಿನಗಳಲ್ಲಿ ಭಾರತದಲ್ಲಿ ಬೆಲೆ ಏರಿಕೆಯ ಬಿಸಿಯೂ ತಟ್ಟುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆಗಳು ಗಗನಕ್ಕೇರುವ ಆತಂಕವಿದೆ. ತೈಲ ಬೆಲೆ ದಿಢೀರ್ 30-50% ಏರಿಕೆಯಾಗಲಿದೆ. ಅಮೆರಿಕಾದಲ್ಲಿ ಅನಿಲ ಬೆಲೆಗಳು ಗಗನಕ್ಕೇರುವ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾದರೆ ಬೇರೆ ಬೇರೆ ಸರಕುಗಳ ಬೆಲೆಯೂ ಹೆಚ್ಚಳವಾಗಿ ಹಣದೊಬ್ಬರ ಜನಸಾಮಾನ್ಯರಿಗೆ ತಟ್ಟಲಿದೆ. ಹೀಗಾಗಿ ಇರಾನ್ ಈ ನಿರ್ಧಾರ ಭಾರತಕ್ಕೂ ಟೆನ್ಷನ್ ತಂದಿಟ್ಟಿದೆ. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇರಾನ್ ಜಲಸಂಧಿ ಬಂದ್ ಮಾಡದಂತೆ ಚೀನಾ ಸೂಚಿಸಬೇಕು. ಯಾಕಂದ್ರೆ ಅವರು ತಮ್ಮ ತೈಲಕ್ಕಾಗಿ ಹೊರ್ಮುಜ್ ಜಲಸಂಧಿಯನ್ನ ಹೆಚ್ಚು ಅವಲಂಬಿಸಿದ್ದಾರೆ ಅಂತ ಹೇಳಿದ್ದಾರೆ. ಇರಾನ್ ಹೊರ್ಮುಜ್ ಜಲಸಂಧಿ ಬಂದ್ ಮಾಡೋದು ಮತ್ತೊಂದು ಭಯಾನಕ ತಪ್ಪು. ಅವರು ಹಾಗೆ ಮಾಡಿದರೆ ಅದು ಅವರಿಗೆ ಆರ್ಥಿಕ ಆತ್ಮಹತ್ಯೆ ಮತ್ತು ಅದನ್ನು ಎದುರಿಸಲು ನಾವು ಆಯ್ಕೆಗಳನ್ನು ಉಳಿಸಿಕೊಂಡಿದ್ದೇವೆ. ಆದರೆ ಇತರ ದೇಶಗಳು ಕೂಡ ಅದನ್ನು ನೋಡಬೇಕು. ಇದು ನಮ್ಮದಕ್ಕಿಂತ ಇತರೆ ದೇಶಗಳ ಆರ್ಥಿಕತೆಗೆ ಹೆಚ್ಚು ಹಾನಿ ಮಾಡುತ್ತದೆ ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರುಬಿಯೋ ಹೇಳಿದ್ದಾರೆ. Well, I encourage the Chinese government in Beijing to call them about that because they heavily depend on the Straits of Hormuz for their oil. If they do that, it'll be another terrible mistake. It's economic suicide for them if they do it. And we retain options to deal with that. But other countries should be looking at that as well. It would hurt other countries' economies a lot worse than ours.
ಅದೇನೇ ಇರಲಿ, ಅಮೆರಿಕ ಮಾಡಿರುವ ತಪ್ಪಿಗೆ ಈಗ ಇರಾನ್ ಜಲಸಂಧಿ ಬಂದ್ ಮಾಡಲು ಮುಂದಾಗಿದ್ದು, ತಟಸ್ಥ ನೀತಿ ಅನುಸರಿಸುತ್ತಿರೋ ಭಾರತಕ್ಕೂ ಇದು ಹೊಡೆತ ನೀಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.